ಕನ್ನಡ 9 ಚಾನೆಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9880600601 or 7337768714. ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನವರಾತ್ರಿ ಎಂದರೆ 9 ದಿನಗಳ ಕಾಲ ವಿವಿಧ ದೇವತೆಗಳನ್ನು ಪೂಜೆ ಮಾಡುವ ಮೂಲಕ ದಸರಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಲಾಗುತ್ತಿದೆ. ಆದರೆ ಈ ಬಾರಿ 11 ದಿನ ನವರಾತ್ರಿ ಆಗಮಿಸಿದ್ದು ವಿಶೇಷವಾದರೆ ಈ ದೇವಾಲಯದಲ್ಲಿ 12 ದಿನಗಳ ಕಾಲ ಪೂಜಾ ಕೈಂಕರ್ಯಗಳು ಜರುಗಿದ್ದು ಭಕ್ತಿ ಭಾವ ಸಮರ್ಪಣೆಯ ಮೂಲಕ ನವರಾತ್ರಿಗೆ ತೆರೆ ಬಿದ್ದಿದೆ. ಮುಂಜಾನೆಯಿಂದಲೇ ದೇವರಿಗೆ 5 ಪವಿತ್ರ ಪದಾರ್ಥಗಳಾದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯಿಂದ ಪಂಚಾಮೃತ ಅಭಿಷೇಕ ಜರುಗಿತು. ವಿಜಯದಶಮಿಯ 11ನೇ ದಿನದ ಪೂಜಾ ಕಾರ್ಯಕ್ರಮದಲ್ಲಿ ಕುಂಭೇನಹಳ್ಳಿ ಗ್ರಾಮದ ಸಂಪತ್ ಕುಮಾರ್ ಮತ್ತು ಕುಟುಂಬದವರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ವೇಳೆ ಮಾತನಾಡಿದ ಜ್ಯೋತಿಷ್ಯ ಪ್ರವೀಣ ಡಾಕ್ಟರ್ ಶ್ಯಾಮ್ ಸುಂದರ್, ಅರಳಬರಗೂರಿನಲ್ಲಿರುವ ದೇವಾಲಯ ಮೂಲ ಚನ್ನಕೇಶವನ ದೇವಾಲಯವಾಗಿದೆ. ಇಲ್ಲಿ ದುರ್ಗಾದೇವಿ ಬೇರೆಡೆಯಿಂದ ಬಂದು ಈ ಸ್ಥಳದಲ್ಲಿ ನೆಲೆಸಿದ್ದಾಳೆ. ಈ ಸ್ಥಳ ಮೊದಲು ನರಸಿಂಹರ ಸಾನ್ನಿಧ್ಯವಾಗಿತ್ತು. ಸದ್ಯ ಈಗ ಅದು ಬೇರೆಡೆ ಸ್ಥಾಪಿತವಾಗಿದೆ. ಇಲ್ಲಿ ನಾಗಸಂಚಾರ ಮತ್ತು ಶೇಷಾವತಾರಿ ರಾಮನುಜಾರ ಸಂಚಾರವಿದ್ದು 2031ರೊಳಗೆ ಈ ಕ್ಷೇತ್ರ ಪವಿತ್ರ ಕ್ಷೇತ್ರವಾಗಿ ವಿಶ್ವವಿಖ್ಯಾತಿ ಪಡೆಯಲಿದೆ ಎಂದರು. ವ್ಯಾಧಿಚಿಂತೋದಯ ಫಲಪ್ರಶ್ನಾಶನ ಅಂತ ಹೇಳುವಂಥದ್ದು ಬಂದಂಥ ಸಂದರ್ಭದಲ್ಲಿ ಮೂಲತಃ ಇಲ್ಲಿ ಚನ್ನಕೇಶವರು ಮೂಲ ದೇವರಾಗಿರ್ತಾರೆ. ಅಮ್ಮನವರು ಒಂದು ದುರ್ಗಾ ಮಾತೆ ಏನಿರುವಂಥದ್ದು ಅದು ಹೊರಗಡೆಯಿಂದ ಬಂದು ಇಲ್ಲಿ ನೆಲೆಸಿರುವಂಥದ್ದು ಆಗಿರ್ತದೆ. ಇಲ್ಲಿ ಮೂಲತಃ ಇನ್ನೊಂದು ನರಸಿಂಹರ ಸಾನ್ನಿಧ್ಯ ಇತ್ತು. ಆ ನರಸಿಂಹರ ಸಾನ್ನಿಧ್ಯ ಈ ದೇವಸ್ಥಾನದಿಂದ ಹೊರಗಡೆ ಬಿಟ್ಟಿದೆ. ಅದು ಈಗ ಇಲ್ಲಿ ಇಲ್ಲ. ಆ ಕಡೆ ಇರುವಂಥ ಅಮ್ಮನವರು ಒಂದಷ್ಟು ಏನಿದೆ ಅದು ಆ ಅಮ್ಮನವರು ಈಗಿನ ಪ್ರತಿಷ್ಠಾಪನೆ ಆಗಿರ್ತದೆ. ಆಯಿತಾ, ಇಲ್ಲಿ ಒಂದು ನಾಗನ ಸಂಚಾರ, ಶೇಷಾವತಾರಿಯಾಗಿ ರಾಮಾನುಜರ ಸಂಚಾರ ಇಲ್ಲಿ ಉಂಟು. ಆಯಿತಾ, ಅದು ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಅನುಭವ ಆಗಿರ್ತದೆ, ಇಲ್ಲ ನೋಡಿರುವಂಥ ಒಂದಷ್ಟು ಜನ ಇರಬಹುದು. ಆಯಿತಾ, ಅದು ತುಂಬ ಒಂದಷ್ಟು ಪ್ರಾಮುಖ್ಯತೆ. ಹುಂಬದಲ್ಲಿ ಕುಂಭ ಅಂತ ಹೇಳುವಂಥದ್ದು ಈ ಸ್ಥಳದಲ್ಲಿ ಒಂದಷ್ಟು ನರಸಿಂಹನ ಆಶೀರ್ವಾದ ಕೂಡ ಇತ್ತು. ಆ ನರಸಿಂಹರ ಸಾನ್ನಿಧ್ಯ ಇಲ್ಲಿಂದ ಬಿಟ್ಟಿದೆ. ಒಂದು ಚಿಕ್ಕದೊಂದು ವಿಗ್ರಹನಾದರೂ ತಂದಿಡುವಂಥದ್ದಾಗಿದೆ. ನಾನು ಹೇಳ್ತೀನಿ ಮುಂದೆ ಎಂತ ಮಾಡುವಂಥದ್ದು. ಖಂಡಿತವಾಗಿ ಒಂದಷ್ಟು ಒಳ್ಳೆಯದಾಗ್ತದೆ. ದೇವರ ಸಾನ್ನಿಧ್ಯ ಇಲ್ಲಿ ತುಂಬ ಚೆನ್ನಾಗಿರುವಂಥದ್ದಾಗ್ತದೆ. 2031ರಷ್ಟೊಳಗೆ ಇಲ್ಲಿ ದೇವಸ್ಥಾನ ಒಂದಷ್ಟು ಒಳ್ಳೆಯ ಒಂದಷ್ಟು ಸಾನ್ನಿಧ್ಯ ಆಗುವಂಥದ್ದಾಗ್ತದೆ, ಕ್ಷೇತ್ರ ಆಗುವಂಥದ್ದಾಗ್ತದೆ. ಒಂದಷ್ಟು ನರಸಿಂಹನ ಸಾನ್ನಿಧ್ಯ ಅವರೇ ಒಂದಷ್ಟು ಸೂಚನೆ ಕೊಟ್ಟಿದ್ದು. ಅವರ ಸಾನ್ನಿಧ್ಯ ಬರ್ತದೆ. 2031ರಷ್ಟೊಳಗೆ ಇದೊಂದು ಕ್ಷೇತ್ರ ಆಗ್ತದೆ. ಪ್ರತಿನಿತ್ಯ ಒಂದಷ್ಟು ದಾಸೋಹ ನಡೆಯುವಂಥ ಕ್ಷೇತ್ರ ಆಗ್ತದೆ. ಇನ್ನು ಹಾಸನ ಜಿಲ್ಲಾ ಶ್ರೀ ವೈಷ್ಣವ ಸೇವಾ ಸಭಾದ ಜಿಲ್ಲಾಧ್ಯಕ್ಷ ವಲಗೇರಹಳ್ಳಿ ಶ್ರೀಧರ್ ಮೂರ್ತಿ ಮಾತನಾಡಿ, ಕಳೆದ 11 ದಿನಗಳಿಂದ ನವರಾತ್ರಿ ಪೂಜಾ ಕಾರ್ಯಕ್ರಮಗಳು ಜರುಗಿದ್ದು ಈ ಬಾರಿ ವಿಶೇಷವಾಗಿ ಜರುಗಿರುವುದು ಸಂತೋಷಕರ.
ಮುಂದಿನ ದಿನದಲ್ಲಿ ಚೌಡೇನಹಳ್ಳಿ ಗ್ರಾಮದವರ ಸಹಕಾರದಿಂದ ಈ ಕ್ಷೇತ್ರದಲ್ಲಿ ಮತ್ತಷ್ಟು ಪೂಜೆ ಕೈಂಕರ್ಯಗಳು ನೆರವೇರಲಿದ್ದು, ವೈಷ್ಣವ ಬಾಂಧವರ ಕುಟುಂಬದವರ ಮಕ್ಕಳಿಗೆ ವೇದ ಪಾಠಶಾಲೆ ತೆರೆಯುವ ಯೋಜನೆ ರೂಪಿಸಲಾಗುವುದು ಎಂದರು. ಸುದೀನವಾದ ದಿವಸ ಇವತ್ತು. ನಿನ್ನೆ ಆಯುಧ ಪೂಜೆ, ವಿಜಯದಶಮಿ ಶುಭ ವಿಜಯವನ್ನೇ ಸಾಧನೆ ಮಾಡಲಿ ಅಂತ ಹೇಳಿ ನಾನೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹೆಚ್ಚಿಗೆ ಇರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಇಲ್ಲ ಕಮ್ಮಿ ಮಟ್ಟದಲ್ಲಿ ದರದಲ್ಲಿ ಇರ್ಬೋದು, ಪೂಜೆಗಳನ್ನು ಕ್ರಮವಾಗಿ ಪೂಜೆ ನಮ್ಮ ಅರ್ಚಕವೃಂದದವರು ಅದರಲ್ಲೂ ಕೂಡ ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮದಲ್ಲಿ, ಅದರಲ್ಲೂ ನಮ್ಮ ದೊರೆಸ್ವಾಮಿಗಳು ಪ್ರತಿನಿತ್ಯವೂ ಕೂಡ ದೀಪವನ್ನು ನೋಡಿಕೊಂಡು ಅವರು ಇಲ್ಲೇ ಬಂದು ಮಲಗಿ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಈ ಗ್ರಾಮದಲ್ಲಿ ಅವರಿಬ್ಬರೂ ಕೂಡ ಅನ್ಯೂನ್ಯವಾಗಿ ಏನೇ ಇದ್ರು ಸ್ವಾಮಿ, ನಾವು ಹಾಲ್ವ, ಮೊಸರು, ತೆಂಗಿನಕಾಯಿ ಏನಿದ್ರು ನಾನು ತಂದು ಕೊಡ್ತೀನಿ, ಬಾಕಿ ನೀವೆಲ್ಲ ಬನ್ನಿ ಸಹಕರಿಸ್ತೀನಿ ಅಂತ ಅದೊಂದು ಹೇಳಿದ್ರಲ್ಲ, ಭಾಳ ಖುಷಿಯಾದ ಮಾತು. ಹಾಗಾಗಿ ಎಲ್ಲರೂ ಕೂಡ ಇವತ್ತು ಖಜಾಂಚಿ ಬಂದಿಲ್ಲ, ಏನು ಒತ್ತಡ ಅಂತ ನಾನು ಏನು ಹೇಳಿಲ್ಲ, ಕಾರ್ಯಾಧ್ಯಕ್ಷರು ಬಂದಿಲ್ಲ, ಉಪಾಧ್ಯಕ್ಷರು ಬಂದಿಲ್ಲ. ಇವಾಗ ಯಾರು ಸೇರಿದ್ದಾರೆ ಅವರೇ ಸಭೆ. ದೇವಾಲಯದ ಅರ್ಚಕರಾದ ಶೇಷಾದ್ರಿ, ವಿಜಯಕುಮಾರ್, ಶಾಂತರಾಜು, ನರಸಿಂಹಮೂರ್ತಿ ಸೇರಿದಂತೆ ಕುಟುಂಬದವರು ಪೂಜಾ ಕೈಂಕರ್ಯಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟರು. ನವರಾತ್ರಿ ಪೂಜಾ ಕಾರ್ಯವನ್ನು ಪ್ರತಿನಿತ್ಯ ಶ್ರೀ ವೈಷ್ಣವ ಕುಟುಂಬಸ್ಥರುಗಳು ಮತ್ತು ಚೌಡೇನಹಳ್ಳಿ ಗ್ರಾಮದವರು ಹಮ್ಮಿಕೊಂಡು ಯಶಸ್ವಿಗೊಳಿಸಿದರು. ಮಲ್ಲೇನಹಳ್ಳಿ ಶಶಿಕಲಾ, ಆಲದಹಳ್ಳಿ ಸುಮಾ, ಸುಕನ್ಯಾ, ವಿನುತಾ ಮೋಹನ್ ವಿಷ್ಣು ಸಹಸ್ರನಾಮ, ದುರ್ಗಾಷ್ಟಕಂ ಪಾರಾಯಣ ಮಾಡಿದರು. ಚೌಡೇನಹಳ್ಳಿಯ ಅಂಜು ಮತ್ತು ಸರಸ್ವತಿ ತಂಡ ದೇವಿಗೆ ನಿತ್ಯ ತುಪ್ಪದಾರತಿ ನೆರವೇರಿಸಿದರು. ಜಯರಾಮ್ ಕುಟುಂಬದವರು ಪ್ರತಿನಿತ್ಯ ದೇವರಿಗೆ ಹಾಲು, ಮೊಸರು, ಅನ್ನದಾಸೋಹಕ್ಕೆ ಬಾಳೆ ಎಲೆ ನೀಡುವ ಮೂಲಕ ಭಕ್ತಿ ಸಮರ್ಪಿಸಿದರು. ದೇವಾಲಯಕ್ಕೆ ಆಗಮಿಸುವ ನೂರಾರು ಭಕ್ತಾದಿಗಳಿಗೆ ಪ್ರತಿನಿತ್ಯ ತೀರ್ಥ, ಪ್ರಸಾದ, ಮಹಾಮಂಗಳಾರತಿ ಜೊತೆಗೆ ಅನ್ನದಾಸೋಹ ಕಾರ್ಯಕ್ರಮದ ವ್ಯವಸ್ಥೆ ಮಾಡಲಾಗಿತ್ತು. ಆಲದಹಳ್ಳಿಯ ಕೃಷ್ಣಮೂರ್ತಿಯವರ ಮೊಮ್ಮಗಳಾದ ವಿಷ್ಣುಪ್ರಿಯಳಿಂದ ನವದುರ್ಗಿಯ ಭರತನಾಟ್ಯ ಪ್ರದರ್ಶನ ನೆರೆದಿದ್ದವರ ಮನಸೂರೆಗೊಂಡಿತ್ತು. ಪ್ರದರ್ಶನ ನೀಡಿದ ಹಿನ್ನೆಲೆಯಲ್ಲಿ ಸಂಘದ ಅಧ್ಯಕ್ಷರು ಮತ್ತು ಸಂಬಂಧಿಕರು ನಗದು ರೂಪದ ಬಹುಮಾನ ನೀಡಿ ಅಭಿನಂದಿಸಿದರು. भगवति हे शितिकण्ठ कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जय जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय माध्यगते मधु मधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ऐशतखण्ड विखण्डितरुण्ड वितुण्डित शुण्ड गजाधिपते रिपुगजगण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपाति
ಇನ್ನು 12ನೇ ದಿವಸದ ಕೊನೆಯ ದಿನ ಎಂದಿನಂತೆ ಪೂಜಾ ಕೈಂಕರ್ಯಗಳು ನೆರವೇರಿದ್ದು 12 ದಿನಗಳ ಕಾಲ ದೇವಾಲಯದ ಸೇವೆಯಲ್ಲಿ ಪಾಲ್ಗೊಂಡ ಅರ್ಚಕರಾದ ದೊರೆಸ್ವಾಮಿ, ಶಾಂತರಾಜು ಮತ್ತು ಬಿ ಚೌಡೇನಹಳ್ಳಿ ಗ್ರಾಮಸ್ಥರುಗಳ ಪರವಾಗಿ ಗ್ರಾಮದ ಮುಖಂಡ ಜಯರಾಮ್ಗೆ ಹಾಸನ ಜಿಲ್ಲಾ ಶ್ರೀ ವೈಷ್ಣವ ಸೇವಾ ಸಭಾ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು.